And we're now getting some breaking news regarding the Bengaluru Stampede tragedy. And now we're learning that the Karnataka Chief Minister Siddaramaiah has blamed the RCB and the state cricket body for the stampede. Siddaramaiah has said that the government has no connection with the event that happened at the Chinnaswamy Stadium. He has clearly denied government's role and also expressed sorrow. He goes on to say that the organizers should have managed the situation. Remember, 11 people were killed and 56 people were injured in the Bengaluru Stampede at the RCB felicitation event. But the latest update that is coming in is that the Chief Minister, Karnataka Chief Minister Siddaramaiah, has clearly said that government has no connection with the event that happened at the Chinnaswamy Stadium. He has said that the organizers should have managed the situation better. He has clearly blamed the RCB and the state cricket body for the stampede. ಹೇಳಿದ್ಯಾ ಮತ್ತೆ ಅದನ್ನ ಕೇಳೇ ಇಲ್ಲ ಬರೀ ಇದನ್ನೇ ಕೇಳ್ತಾ ಇದೆಯಾ. ನಿಮ್ಗೆ ಬೇಸರ ಆಗಿದೆಯಾ, ನಿಮ್ಗೆ ನೋವಾಗಿದೆಯಾ, ನಿಮ್ಗೆ ಇದಾಗಿದೆಯಾ? ಇದು ನೋಡಪ್ಪ, ಇದು ಯಾರು ಹೇಳಿರೋದು? ಇದು ಅದು ಸುದ್ದಿ ಮಾಡಿದ್ವಿ, ಬರೀ ಸುದ್ದಿ ಮಾಡಿದ್ಯಾ ಅಷ್ಟೇ. ದಿನ ಬರ್ದಿದ್ದೀಯ, ತೋರಿಸಿದ್ಯಾ? ಎಲ್ಲಿ ತೋರಿಸಿದ್ಯಾ? ನೋಡಪ್ಪ, ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನು ಈ ವರ್ಷ ನನಸು ಮಾಡಿದೆ. ಯಾರು ಹೇಳ್ತಾ ಇರೋದು? ಬಿಜೆಪಿ ಕರ್ನಾಟಕ. ಆದರೆ ತೆರೆದ ಬಸ್ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅದಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ. ಯಾರು ಹೇಳಿರೋದು? ಈಗೇನು ಹೇಳ್ತಾ ಇದ್ದಾರೆ? ಇದು ಹೇಳ್ತಾ ಇದ್ದಾರಾ? ನಮ್ಮ ನೆಚ್ಚಿನ ಆಟಗಾರರನ್ನು ಅತೀ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು, ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್. ಯಾರು ಹೇಳಿರೋದು? ನೀವು ಇದನ್ನ ಒತ್ತಿ ಹೇಳೋದೇ ಇಲ್ಲ. ಇದನ್ನು ಒತ್ತಿ ಹೇಳಪ್ಪ ಮೊದಲು. ಒಂದು ವೇಳೆ ಬಿಜೆಪಿಯವರಿಗೆ ಮಾಡಿ ವಿಧಾನಸೌಧದ ಮುಂದುಗಡೆ ಮಾಡಿ ಅಂತ ಹೇಳದೆ ಹೋಗಿದ್ರೆ ಬಿಜೆಪಿಯವರು ಬೇರೆ ಥರ ಬಣ್ಣ ಹಚ್ಚರು. ಈಗ ಬೇರೆ ಈಗಿನ ಬಣ್ಣ ಹಚ್ತಿರ್ಲಿಲ್ಲ, ಬೇರೆ ಥರ ಬಣ್ಣ ಹಚ್ಚಿ. We have already informed. I don't want to discuss much. Already inquiry is going on by the commission. The Home Minister will reply. ಕೂಡ ನಿಮ್ಮ ಮೇಲೆ ಒತ್ತಡ ಹಾಕಿದ್ರು, ಕಾರ್ಯಕ್ರಮ ಅನ್ನುವಂತ ಈಗ ಅವರು ತನಿಖೆಯಲ್ಲಿ ಎಲ್ಲ ಗೊತ್ತಾಗುತ್ತಲ್ಲ ಯಾರ್ಯಾರು ಏನೇನು ಹೇಳಿದ್ರು ಅಂತ, ಯಾವ್ಯಾವ ವ್ಯಕ್ತಿಗಳು ಏನೇನು ಹೇಳಿಕೆಗಳು ಕೊಟ್ಟಿದ್ರು ಮೊದಲು